ಅವರ ಕತ್ತೆಯವರು ತಾವೇ ಕರೆದ್ರು ಅನ್ನುವಂಥ ಮಾತನ್ನು ಸಹಿತ ಆ ಸಂದರ್ಭದಲ್ಲಿ ಹೇಳಿದ ನೋಡಿದರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರಿಗೆ ಇತ್ತೀಚಿನ ರಾಜಕೀಯಗಳ ಬಗ್ಗೆ ಬೇಸರದ, ಭ್ರಷ್ಟಾಚಾರದ ಬಗ್ಗೆ ಬೇಸರದ, ಯಾವ ಸಂಸ್ಥೆ ಭ್ರಷ್ಟಾಚಾರದಿಂದ ಮುಕ್ತದ ರೀ ಎನ್ನುವಂಥ ಮಾತುಗಳನ್ನು ಹೇಳಿದಾಗ ಸಹಜವಾಗಿ ಇವರೊಂದು ಹೊಸ ರೂಪದ ಹಳೆ ಮಂತ್ರಿ ಇದ್ದರು, ಹೊಸ ರೂಪದ ಅಥವಾ ಒಂದು ಮೌಲ್ಯಾಧಾರಿತ ಇನ್ನೂ ರಾಮಕೃಷ್ಣ ಹೆಗಡೆ ಅವರ ಕಾಲದ ರಾಜಕೀಯನ ಮರೆತಿಲ್ಲ, ಅದನ್ನು ಹೊರಗೆ ಬಂದಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅದಕ್ಕೆ ಇವರು ಪಾಪ ಅರೋನ್ ಆಗಿದ್ದರು. ಒಂದು ವೇಳೆ ಉಮೇಶ್ ಕತ್ತಿಯವರು ಇದ್ದಿದ್ರೆ ಮೋಸ್ಟ್ಲಿ ನಮ್ಮ ಕತ್ತಿಯವರು, ಅದರಲ್ಲೂ ರಮೇಶ್ ಕತ್ತಿಯವರು ಇವ್ರಿಗೆ ಇನ್ವೈಟ್ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ. ಮತ್ತು ಉಮೇಶ್ ಕತ್ತಿಯವರು ಇದ್ದಿದ್ರೆ ನಮ್ಮ ಜಾರಕಿಹೊಳಿ ಸಹೋದರ ಸಹಿತ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಿದ್ರು ಇಲ್ಲೋ, ಅದು ಬೇರೆ ವಿಷಯ. ಆದರೂ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಅವರು ಜಿಲ್ಲೆಯ ಮೇಲೆ ಜಡತ್ ಸಾಧಿಸಬೇಕು ಮತ್ತು ಅಲ್ಲಿ ಆಂಬಿಷಿಯಸ್ ಇದ್ದಾರೆ ಅವರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಸತೀಶ್ ಅವರು ಆಂಬಿಷಿಯಸ್ಸು ಮತ್ತು ಅಷ್ಟೇ ಮೌನವಾಗಿ ತಮ್ಮ ಕೆಲಸವನ್ನು ಯಾವುದೇ ರೂಪದಲ್ಲಿ ಸಾಧಿಸುವಂಥದ್ದು. ಯುದ್ಧ ಮತ್ತು ಪ್ರೇಮದಲ್ಲಿ ಅದೆಲ್ಲ ವಿಚಾರ ಮಾಡುವಾಗಿಲ್ಲ ಅನ್ನೋಂಥ ಮನುಷ್ಯ. ಬೆದರಿಕೆ ಹಾಕೋದ್ರೆ ಬೆದರಿಕೆ ಹಾಕೋದು, ರಂಭಿಸಬೇಕಾದ್ರೆ ರಂಭಿಸಿ ಮಾಡ್ಕೊಳ್ಳೋದು, ಮೌನ ಇದ್ಕೊಂಡು ನಮ್ಗೆ ಹೆಂಗೆ ಬೇಕು ಸಾಧಿಸೋದು ಕೆಲಸ. ಆ ದಿಸೆಯ ಒಬ್ಬ ರಾಜಕಾರಣಿಯವರು. ಆದರೆ ಇಲ್ಲ ಎ ಬಿ ಪಾಟೀಲ್ ತದ್ವಿರುದ್ಧವಾದಂಥ ವಿಷಯ, ಮಾತಾಡುವಾಗಿಲ್ಲ.